ರಾತ್ರಿ 12 ಗಂಟೆಯ ಆ ನಿಶ್ಶಬ್ದ ಹೊತ್ತು. ನಗರದ ಗದ್ದಲೆ ಕೂಡ ನಿದ್ರೆಗೆ ಜಾರಿದ್ದ ಸಮಯ. ಆಕಾಶದಲ್ಲಿ ಚಂದ್ರನ ಮಸುಕಾದ ಬೆಳಕು ಮಾತ್ರ ಭೂಮಿಯನ್ನು ತಾಕುತ್ತಿತ್ತು. ಆದರೆ ಒಬ್ಬನು ಮಾತ್ರ ಇನ್ನೂ ಜಾಗೃತನಾಗಿದ್ದ. ಅವನ ಹೆಸರು ರವಿ. ಒಂಟಿತನವೇ ಅವನ ಸ್ನೇಹಿತನಾಗಿತ್ತು. ಅವನ ಕೈಯಲ್ಲಿ ಹಿಡಿದಿದ್ದ ಫೋನ್ ಮಾತ್ರ ಅವನಿಗೆ ಲೋಕವಾಗಿತ್ತು. ಅದೇ ಸಮಯದಲ್ಲಿ ಅವನ ಮೊಬೈಲ್ ಪರದೆಯ ಮೇಲೆ ಒಂದು ಅಪರಿಚಿತ ಸಂದೇಶ ಮಿನುಗಿತು. ಹಾಯ್. ಒಂದು ಸರಳ ಪದ. ಆದ್ರೆ ಅದರ ಹಿಂದೆ ಅಡಗಿದ್ದ ಕಥೆ ಅವನ ಜೀವನವನ್ನೇ ತಲೆಕೆಳಗಾಗಿಸುವುದನ್ನು ಅವನು ಊಹಿಸಲಿಲ್ಲ. ಮೊದಲು ಅವನು ನಿರ್ಲಕ್ಷ್ಯ ಮಾಡಿದ್ದ. ಆದರೆ ಆ ಸಂದೇಶ ಮತ್ತೆ ಮತ್ತೆ ಕಾಣಿಸಿಕೊಳ್ಳತೊಡಗಿತು. ಒಂದು ಅನಾಮಿಕ ಆಕರ್ಷಣೆ ಅವನ ಮನಸ್ಸನ್ನು ಸೆಳೆಯಿತು. ಕೊನೆಗೆ ಅವನು ಉತ್ತರಿಸಿದ. ಯಾರು ನೀನು? ಸ್ವಲ್ಪ ಸಮಯದ ಮೌನ. ನಂತರ ಬಂದ ಉತ್ತರ, ನಾನು ನಿಶಾ. ಅದು ಒಂದು ಹೆಸರಷ್ಟೇ. ಆದ್ರೆ ಆ ಹೆಸರಿನ ಹಿಂದೆ ಒಂದು ಅನಾವರಣಗೊಂಡ ಸತ್ಯ ಇತ್ತು. ಅವರ ಸಂಭಾಷಣೆ ನಿಧಾನವಾಗಿ ಬೆಳೆಯತೊಡಗಿತು. ಪ್ರತಿ ರಾತ್ರಿ ಅದೇ ಸಮಯ, ಅದೇ ನಿಶ್ಶಬ್ದ, ಅದೇ ಅಜ್ಞಾತ ಧ್ವನಿ. ಆದರೆ ಒಂದು ವಿಚಿತ್ರ ಸಂಗತಿ. ಅವಳು ಹಗಲು ಯಾವತ್ತೂ ಪ್ರತಿಕ್ರಿಯಿಸಿರಲಿಲ್ಲ. ಅವಳ ಜಗತ್ತು ರಾತ್ರಿ 12ರಿಂದ 3ರವರೆಗೆ ಮಾತ್ರ ಸೀಮಿತವಾಗಿತ್ತು. ಒಂದು ರಾತ್ರಿ ರವಿಯ ಮನಸ್ಸಿನಲ್ಲಿ ಅನುಮಾನ ಮೂಡಿತು. ಅವನು ಕೇಳಿದ, ನೀನು ಹಗಲು ಯಾಕೆ ಮಾತಾಡೋದಿಲ್ಲ? ಅದಕ್ಕೆ ಉತ್ತರ ಬರಲು ಸ್ವಲ್ಪ ಸಮಯ ತೆಗೆದುಕೊಂಡಿತು. ಆ ಸಮಯದ ಮೌನ ಅವನ ಹೃದಯದ ತಡಿತನವನ್ನು ಹೆಚ್ಚಿಸಿತು. ನಂತರ ಅವಳು ಬರೆದ ಒಂದು ಸಾಲು ಅವನ ದೇಹವನ್ನೇ ನಡುಗಿಸಿತು. ನನ್ನ ಕಥೆ ಕೇಳಿದ್ರೆ ನೀನು ನನ್ನ ಜೊತೆ ಮಾತಾಡಲ್ಲ. ಕುತೂಹಲ, ಭಯ, ಆಸಕ್ತಿ ಎಲ್ಲವೂ ಒಂದೇ ಸಮಯದಲ್ಲಿ ಅವನೊಳಗೆ ಮಿಶ್ರಣವಾಯಿತು. ಹೇಳು ಎಂದು ಅವನು ಬರೆದ. ಆಮೇಲೆ ಬಂದ ಮಾತುಗಳು ಅವನ ಉಸಿರನ್ನೇ ನಿಲ್ಲಿಸಿತು. ನಾನು 3 ವರ್ಷಗಳ ಹಿಂದೆ ಸತ್ತೆ. ಅವನ ಕಣ್ಣುಗಳು ಪರದೆಯ ಮೇಲೆ ನಿಂತು ಹೋಗಿದ್ದವು. ಮನಸ್ಸು ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿತು. ಇದು ಜೋಕಲ್ಲ ಎಂದು ಅವಳು ಬರೆದಳು. ನಾನು ಇನ್ನೂ ಇಲ್ಲೇ ಇದ್ದೀನಿ. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಆ ಕ್ಷಣದಲ್ಲಿ ರವಿಗೆ ಏನು ನಂಬಬೇಕು ಎಂಬುದೇ ಗೊತ್ತಾಗಲಿಲ್ಲ. ಆದರೂ ಅವಳ ಮಾತುಗಳಲ್ಲಿ ಒಂದು ನೋವಿತ್ತು. ಒಂದು ಅಪೂರ್ಣತೆಯ ನೋವು. ನನ್ನ ಬಳಿ ಒಂದು ಬೇಡಿಕೆಯಿದೆ ಎಂದು ಅವಳು ಬರೆದಳು. ನನ್ನ ಅಮ್ಮಗೆ ಹೇಳು, ನಾನು ಅವಳನ್ನು ನೋಯಿಸಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ. ಅವಳ ಪದಗಳು ರವಿಯ ಹೃದಯವನ್ನು ಸ್ಪರ್ಶಿಸಿದವು. ಮುಂದಿನ ದಿನ ಅವನು ಆ ವಿವಾಸವನ್ನು ಹುಡುಕುತ್ತಾ ಹೊರಟ. ಆ ಮನೆ ಹಳೆಯದು, ಮೌನದಿಂದ ಆವೃತವಾಗಿತ್ತು. ಬಾಗಿಲು ಬೀಗು ಹಾಕಲ್ಪಟ್ಟಿತ್ತು. ಪಕ್ಕದ ಮನೆಯವರು ಹೇಳಿದರು, ಈ ಮನೆ 3 ವರ್ಷಗಳಿಂದ ಖಾಲಿಯಿದೆ. ಇಲ್ಲಿ ಇದ್ದ ಹುಡುಗಿ ಅಪಘಾತದಲ್ಲಿ ಸಾವನ್ನಪ್ಪಿದಳು. ಆ ಮಾತುಗಳು ರವಿಯ ಕಿವಿಯಲ್ಲಿ ಮರುಮರು ಕೇಳಿಸುತ್ತಲೇ ಇದ್ದವು. ಭಯದಿಂದ ಕಂಗಾಲಾದ ಅವನು ಮನೆಗೆ ಹಿಂತಿರುಗಿದ. ತಕ್ಷಣ ಫೋನ್ ತೆರೆದ. ಆದ್ರೆ ಎಲ್ಲವೂ ಮಾಯವಾಗಿತ್ತು. ಚಾಟ್ಸಿಲ್ಲ, ನಂಬರಿಲ್ಲ. ಒಂದು ಮಾತ್ರ ಸಂದೇಶ ಉಳಿತಿತ್ತು. ಥ್ಯಾಂಕ್ಯೂ. ಈಗ ನಾನು ಮುಕ್ತಳಾಗಿದ್ದೇನೆ. ಆ ಸಾಲು ಓದಿದ ಕ್ಷಣದಲ್ಲಿ ಅವನ ಬೆನ್ನೆಲುಬಿನಲ್ಲಿ ಚಳಿ ಹರಿದಿತು. ನಿಶ್ಶಬ್ದ, ಪೂರ್ಣ ಮೌನ. ಅವನ ಕಣ್ಣುಗಳು ನಿಧಾನವಾಗಿ ಪರದೆಗೆ ಸರಿದವು. ಲಾಸ್ಟ್ ಸೀನ್ 3:03 AM. ಆ ಕ್ಷಣದಲ್ಲಿ ಅವನು ಅರಿತನು, ಕೆಲವು ಸಂಭಾಷಣೆಗಳು ಎಂದಿಗೂ ಮುಗಿಯುವುದಿಲ್ಲ. ಅವು ಆತ್ಮಗಳ ಜೊತೆ ಮುಂದುವರಿಯುತ್ತವೆ.